ಟೌನ್ಶಿಪ್ ರಣರಂಗದಲ್ಲಿ ಡಿಕೆ ವರ್ಸಸ್ ಎಚ್ಡಿಕೆ ಫೈಟ್. ಬಿಡದಿ ಪವಿತ್ರ ಭೂಮಿ ಯಾರಿಗೆ ಲಾಭ ಯಾರಿಗೆ ನಷ್ಟ? ಹಳೆ ಕೋಟೆಯ ಹೊಸ ಕುರುಕ್ಷೇತ್ರಕ್ಕೆ ಮುಹೂರ್ತ ಫಿಕ್ಸ್. ಆರೋಪ ಪ್ರತ್ಯಾರೋಪಗಳ ಧೂಳೆಬ್ಬಿಸಿದ ಪಂತ ಆಹ್ವಾನ. ಇದೇ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ಬಿಡದಿ ಭೂ ಸಮರ, ಡಿಕೆ ವರ್ಸಸ್ ಎಚ್ಡಿಕೆ, ಸಾಕ್ಷಿಗುಡ್ಡ ಸೆಣಸಾಟ. ನಾನು ಲಕ್ಷ್ಮಿ. ಅಭಿವೃದ್ಧಿ ಅನ್ನೋದು ಜನರ ಬದುಕನ್ನ ಹಸನು ಮಾಡಬೇಕೇ ಹೊರತು ಇರುವ ಬದುಕನ್ನ ಕಿತ್ಕೊಳ್ಳೋದಲ್ಲ. ಹೌದು, ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ 7400 ಎಕರೆ ಭೂಮಿಯನ್ನ ನುಂಗಲು ಸಜ್ಜಾಗಿರುವ ಸರ್ಕಾರ ರೈತರ ಕಣ್ಣೀರನ್ನ ಹೇಗೆ ಒರೆಸುತ್ತದೆ ಅನ್ನೋದು ಅಲ್ಲಿನ ರೈತರ ಕಣ್ಣೀರಿನ ನೋವು. ಕೇವಲ 499 ಎಕರೆಗೆ ಸೀಮಿತವಾಗಿದ್ದ ಈ ಯೋಜನೆ ಇಡೀ ಬಿಡದಿ ಭವಿಷ್ಯವನ್ನೇ ಬದಲಿಸಿದೆ. ಅಭಿವೃದ್ಧಿಯ ರೇಸ್ನಲ್ಲಿ ಅನ್ನದಾತ ಗೆಲ್ತಾನ ಅಥವಾ ಕಾಂಕ್ರೀಟ್ ಸಾಮ್ರಾಜ್ಯ ಗೆಲ್ಲುತ್ತಾ ಅನ್ನೋ ಜಿದ್ದಾಜಿದ್ದಿ ಶುರುವಾಗಿದೆ. ಒಂದು ಕಡೆ ಕನಕಪುರದ ಬಂಡೆ, ಮತ್ತೊಂದು ಕಡೆ ರಾಮನಗರದ ಸುಲ್ತಾನ. ಹೌದು, ಬಿಡದಿ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಈಗ ಇಬ್ಬರು ನಾಯಕರ ನಡುವೆ ಬಹಿರಂಗ ಚರ್ಚೆಯ ಮಹಾ ಸವಾಲು ಸೃಷ್ಟಿಯಾಗಿದೆ. ಯಾರು ಸತ್ಯವಂತರು, ಯಾರದ್ದು ಭೂ ಹಗರಣ, ಆರೋಪ ಪ್ರತ್ಯಾರೋಪಗಳ ಅಸಲಿ ಕಥೆ ಏನು? ಇವತ್ತಿನ ಬಿಗ್ ಸ್ಪೆಷಲ್ ಎಪಿಸೋಡ್ನಲ್ಲಿ ನೋಡೋಣ ಬನ್ನಿ. ಬಿಡದಿ ಟೌನ್ಶಿಪ್ ರಣರಂಗದಲ್ಲಿ ಡಿಕೆ ವರ್ಸಸ್ ಎಚ್ಡಿಕೆ ಫೈಟ್. ಬಿಡದಿ ಪವಿತ್ರ ಭೂಮಿ ಯಾರಿಗೆ ಲಾಭ ಯಾರಿಗೆ ನಷ್ಟ? ಹಳೆ ಕೋಟೆಯ ಹೊಸ ಕುರುಕ್ಷೇತ್ರಕ್ಕೆ ಮುಹೂರ್ತ ಫಿಕ್ಸ್. ಆರೋಪ ಪ್ರತ್ಯಾರೋಪಗಳ ಧೂಳೆಬ್ಬಿಸಿದ ಪಂತಾಹ್ವಾನ. ಹೌದು, ರಾಮನಗರ ರಾಜಕೀಯ ಅಂದ್ರೆ ಅಲ್ಲಿ ಯಾವಾಗ್ಲೂ ಹೈ ವೋಲ್ಟೇಜ್ ಕರೆಂಟ್ ಇದ್ದೇ ಇರುತ್ತೆ. ಮುಟ್ಟಿದ್ರೆ ಶಾಕ್ ಹೊಡೆಯೋದು ಪಕ್ಕ. ಈಗ ಅದೇ ನೆಲದಲ್ಲಿ ಮತ್ತೊಂದು ಮಹಾಸಮರ ಶುರುವಾಗಿದೆ. ಅದೇ ಬಿಡದಿ ಟೌನ್ಶಿಪ್ ರಾಜಕೀಯ. ಬಿಡದಿ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಈಗ ಕನಕಪುರದ ಬಂಡೆ ಮತ್ತು ರಾಮನಗರದ ಸುಲ್ತಾನನ ನಡುವೆ ಬಹಿರಂಗ ಚರ್ಚೆಯ ಸವಾಲು ಸೃಷ್ಟಿಯಾಗಿದೆ. ಯಾರು ಸತ್ಯವಂತರು, ಯಾರದ್ದು ಭೂ ಹಗರಣ ಅನ್ನೋ ಚರ್ಚೆ ರಾಜ್ಯದ ಮೂಲೆ ಮೂಲೆಗಳಲ್ಲಿ ನಡೀತಾ ಇದೆ. ದಶಕಗಳ ಹಿಂದಿನ ಬಿಡದಿ ಟೌನ್ಶಿಪ್ ಯೋಜನೆಗೆ ಈಗ ಮತ್ತೆ ಜೀವ ಬಂದಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಿಡದಿಯನ್ನ ಹೊಸ ಹೈಟೆಕ್ ಸಿಟಿಯನ್ನಾಗಿ ಮಾಡ್ತೀವಿ ಅಂತ ಹೊರಟ್ರೆ, ಇತ್ತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೆಂಡಮಂಡಲವಾಗಿದ್ದಾರೆ. ನನ್ನ ಕಾಲದ ಯೋಜನೆಯನ್ನ ಕದ್ದು ಈಗ ಅಲ್ಲಿ ರೀಡು ಹೆಸರಿನಲ್ಲಿ ಸಾವಿರಾರು ಕೋಟಿ ಲೂಟಿಗೆ ಸ್ಕೆಚ್ ಹಾಕಲಾಗಿದೆ ಅನ್ನೋದು ಕುಮಾರಣ್ಣನ ನೇರ ಆರೋಪ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಡಿಕೆಶಿ, ತಾಕತ್ತಿದ್ರೆ ಧೈರ್ಯವಿದ್ರೆ ಬನ್ನಿ, ಬಿಡದಿ ಟೌನ್ಶಿಪ್ ಬಗ್ಗೆ ಚರ್ಚೆಗೆ ನಾನು ಸಿದ್ಧ, ನೀವು ಸಿದ್ಧನಾ ಅಂತ ತೊಡೆ ತಟ್ಟಿದ್ದಾರೆ. ಇಬ್ರು ಪ್ರಬಲ ನಾಯಕರ ನಡುವಿನ ಈ ಡಿಶುಮ್ ಈಗ ಕರ್ನಾಟಕ ರಾಜಕೀಯದ ನಂಬರ್ 1 ಹಾಟ್ ಟಾಪಿಕ್ ಆಗಿದೆ. ಒಂದು ಕಡೆ ಕನಕಪುರದ ಬಂಡೆ, ಮತ್ತೊಂದು ಕಡೆ ರಾಮನಗರದ ಸುಲ್ತಾನ. ಹೌದು, ರಾಜ್ಯದ ದೊರೆ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ರವರು ಈಗ ಮುಖಾಮುಖಿ ಚರ್ಚೆಗೆ ಸಿದ್ಧವಾಗಿದ್ದಾರೆ. ಬಿಡದಿ ಸ್ಮಾರ್ಟ್ ಸಿಟಿ ಹೆಸರಿನಲ್ಲಿ ಈಗ ಇಬ್ಬರು ನಾಯಕರ ನಡುವೆ ಬಹಿರಂಗ ಚರ್ಚೆಯ ಮಹಾ ಸವಾಲು ಸೃಷ್ಟಿಯಾಗಿದೆ. ಯಾರು ಸತ್ಯವಂತರು, ಯಾರದ್ದು ಭೂ ಹಗರಣ ಅಂತ ಈಗ ಸತ್ಯ ಬಯಲಾಗಿದೆ. ಇದಕ್ಕಾಗಿ ಆರೋಪ ಪ್ರತ್ಯಾರೋಪಗಳ ಅಸಲಿ ಕತೆ ಶುರುವಾಗಿದೆ. ಹೌದು, ರಾಮನಗರ ಮತ್ತು ಚನ್ನಪಟ್ಟಣದ ರಾಜಕೀಯ ಯಾವತ್ತೂ ಸಾಧಾರಣವಾಗಿರಲಿಲ್ಲ. ಆದ್ರೆ ಇತ್ತೀಚೆಗೆ ಬಿಡದಿ ಸ್ಮಾರ್ಟ್ ಸಿಟಿ ಅಥವಾ ಬಿಡದಿ ಗ್ಲೋಬಲ್ ಟೌನ್ಶಿಪ್ ಯೋಜನೆ ಮುನ್ನೆಲೆಗೆ ಬರ್ತಾ ಇದ್ದಂತೆ ಈ ರಾಜಕೀಯ ಜಿದ್ದಾಜಿದ್ದಿ ಮತ್ತೊಂದು ಹಂತಕ್ಕೆ ತಲುಪಿದೆ. ಸಾವಿರಾರು ಎಕರೆ ಭೂಮಿಯ ಸುತ್ತ ಈಗ ಹಗರಣದ ಹುತ್ತ ಬೆಳೆದಿದೆಯಾ ಅನ್ನೋ ಅನುಮಾನ ದಟ್ಟವಾಗಿದೆ. ಯಾರು ಸತ್ಯವಂತರು, ಯಾರದ್ದು ಭೂ ಹಗರಣ?
ಕನಕಪುರ ಬಂಡೆ ಮತ್ತು ರಾಮನಗರದ ಸುಲ್ತಾನನ ನಡುವೆ ಈಗ ವಾಕ್ ಸಮರ ಶುರುವಾಗಿದೆ. ಇದು ಕೇವಲ ಮಾತಿಗೆ ಸೀಮಿತವಾಗಿಲ್ಲ, ದಾಖಲೆಗಳ ಪ್ರದರ್ಶನಕ್ಕೂ ವೇದಿಕೆ ಸಿದ್ಧವಾಗ್ತಾ ಇದೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ಯಾರಿಗೆ ಲಾಭ ಮಾಡಿಕೊಡಲಾಗ್ತಾ ಇದೆ? ರೈತರ ಭೂಮಿಯನ್ನ ಕನಿಷ್ಠ ದರಕ್ಕೆ ಕಿತ್ಕೊಂಡು ಬಿಲ್ಡರ್ಗಳಿಗೆ ಮಣೆ ಹಾಕಲಾಗ್ತಾ ಇದೆಯಾ, ಅಥವಾ ಹಳೆ ಯೋಜನೆಗಳಿಗೆ ಮರುಜೀವ ನೀಡುವ ನೆಪದಲ್ಲಿ ಕೋಟ್ಯಾಂತರ ರೂಪಾಯಿ ರಾಜಕೀಯ ಫಂಡಿಂಗ್ ನಡೀತಾ ಇದೆಯಾ ಅನ್ನೋ ಚರ್ಚೆ ನಡೀತಾ ಇದೆ. ಆ ಬಗ್ಗೆ ನೋಡೋಣ ಬನ್ನಿ. ಇದು ಸಣ್ಣ ಪುಟ್ಟ ಯೋಜನೆಯಲ್ಲ, ಅಂದಾಜು 20,000 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಮೆಗಾ ಪ್ರಾಜೆಕ್ಟ್. ಇಡೀ ಯೋಜನೆ ಪೂರ್ಣಗೊಳ್ಳಲು ಸರ್ಕಾರಕ್ಕೆ ಬೇಕಾಗಿರೋದು ಬರೋಬ್ಬರಿ 7,400 ಎಕರೆ ಭೂಮಿ. ಇಷ್ಟು ದೊಡ್ಡ ಮಟ್ಟದ ಭೂ ಪ್ರದೇಶದಲ್ಲಿ ಅತ್ಯಾಧುನಿಕ ರಸ್ತೆಗಳು, ಕೈಗಾರಿಕೆಗಳು, ವಸತಿ, ಐಟಿ, ಬಿಟಿ ಕಂಪನಿಗಳು, ಕೈಗಾರಿಕೆಗಳು ಮತ್ತು ವಾಣಿಜ್ಯ ಮಳಿಗೆಗಳು ಸೃಷ್ಟಿಯಾಗಲಿವೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಭೂ ಸ್ವಾಧೀನ ಅಧಿಕಾರಿಗೆ ಈಗಾಗಲೇ ಸಂಪೂರ್ಣ ಪವರ್ ನೀಡಲಾಗಿದೆ. ಈಗಾಗಲೇ ಈ ಪ್ರಕ್ರಿಯೆ ಬುಲೆಟ್ ಸ್ಪೀಡ್ನಲ್ಲಿ ಸಾಗ್ತಿದೆ. ಸಾವಿರಾರು ಎಕರೆ ಸ್ವಾಧೀನಪಡಿಸಿಕೊಳ್ಳುವ ಸರ್ಕಾರದ ಮಾಸ್ಟರ್ ಪ್ಲಾನ್ನ ಮೊದಲ ಹಂತ ಈಗ ಅಧಿಕೃತವಾಗಿ ಜಾರಿಗೆ ಬಂದಿದೆ. ರೈತರು ಪ್ರತಿಭಟನೆ ಮಾಡ್ತಾ ಇದ್ರು, ನಗರಾಭಿವೃದ್ಧಿ ಇಲಾಖೆ ಮಾತ್ರ ಮೊದಲ ಹಂತದ ಸುಮಾರು 499 ಎಕರೆ ಭೂ ಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿಬಿಟ್ಟಿದೆ. ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ, ವಡೇರಹಳ್ಳಿ ಈ 3 ಗ್ರಾಮಗಳ ಒಟ್ಟು 499 ಎಕರೆ ಜಮೀನಿಗೆ ಈಗ ಅಂತಿಮ ಮುದ್ರೆ ಬಿದ್ದಿದೆ. ಇಲ್ಲಿನ ರೈತರು ತಲೆಮಾರುಗಳಿಂದ ನಂಬಿಕೊಂಡಿದ್ದ ಮಣ್ಣು, ಬೆಳೆದಿದ್ದ ತೋಟಗಳು ಇನ್ನು ಮುಂದೆ ಸರ್ಕಾರದ ಆಸ್ತಿಯಾಗಿವೆ. ಅಭಿವೃದ್ಧಿಯ ಹೆಸರಿನಲ್ಲಿ ಈ ಹಳ್ಳಿಗಳ ಚಿತ್ರಣವೇ ಬದಲಾಗಲಿದ್ದು, ರೈತರು ತಮ್ಮ ಸ್ವಂತ ನೆಲದಲ್ಲೇ ನಿರಾಶ್ರಿತರಾಗುವ ಭೀತಿ ಎದುರಾಗಿದೆ. ಸರ್ಕಾರವೇನೋ ಎಸಿ ರೂಮ್ನಲ್ಲಿ ಕುಳಿತು ನೋಟಿಫಿಕೇಶನ್ ಹೊರಡಿಸಿದೆ. ಆದರೆ ಬಿಡದಿ ಮತ್ತು ಹಾರೋಹಳ್ಳಿಯ ನೆಲದಲ್ಲಿ ಈಗ ಆಕ್ರೋಶದ ಜ್ವಾಲೆ ಧಗಧಗಿಸ್ತಿದೆ. ನಮ್ಮ ಪ್ರಾಣ ಹೋದ್ರೂ ಸರಿ, 1 ಇಂಚು ಭೂಮಿಯನ್ನ ಕೊಡೋದಿಲ್ಲ ಎಂದು ರೈತರು ಕಡಾಖಂಡಿತವಾಗಿ ಹೇಳ್ತಿದ್ದಾರೆ. ಕೇವಲ ಪರಿಹಾರದ ಹಣ ನೀಡಿ ನಮ್ಮ ಇಡೀ ಬದುಕನ್ನ ಕಸಿದುಕೊಳ್ಳಬೇಡಿ ಎನ್ನುವುದು ಇಲ್ಲಿನ ಜನರ ವ್ಯಥೆ. ಬಿಡದಿ ಟೌನ್ಶಿಪ್ ಇದೀಗ ಯುದ್ಧ ಭೂಮಿಯಾಗಿದೆ. ರಾಜಕೀಯ ನಾಯಕರ ಜಟಾಪಟಿ, ಸವಾಲು ಪ್ರತಿ ಸವಾಲುಗಳ ನಡುವೆ 470 ದಿನಗಳಿಂದ ಅನ್ನದಾತನ ಬದುಕು ಬೀದಿಗೆ ಬಿದ್ದಿದೆ. ಟೌನ್ಶಿಪ್ ಯೋಜನೆ ಜಾರಿಯಾಗತ್ತಾ ಅಥವಾ ರೈತರ ಹೋರಾಟಕ್ಕೆ ಜಯ ಸಿಗುತ್ತಾ? ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವವರ ಮಧ್ಯೆ ಹಸಿರು ಶಾಲು ಹೊತ್ತ ರೈತನಿಗೆ ನ್ಯಾಯ ಸಿಗುತ್ತಾ ಅನ್ನೋ ಪ್ರಶ್ನೆ ಕೇಳಿ ಬರ್ತಿದೆ. ಆರೋಪಗಳು ಒಂದಲ್ಲ ಎರಡಲ್ಲ. ಭೂ ಪರಿವರ್ತನೆಯಲ್ಲಿ ವಂಚನೆಯ ನೋಟಿಫಿಕೇಶನ್ ದಂಧೆ, ಬೇನಾಮಿ ಆಸ್ತಿಗಳ ಸೃಷ್ಟಿ, ಹೀಗೆ 10 ಕಪ್ಪು ಚುಕ್ಕೆಗಳು ಈ ಬಿಡದಿ ಸ್ಮಾರ್ಟ್ ಸಿಟಿ ಯೋಜನೆಯ ಮೇಲೆ ಬೀಳ್ತಿವೆ. ಇಬ್ಬರು ನಾಯಕರು ಪರಸ್ಪರ ಬಹಿರಂಗ ಚರ್ಚೆಗೆ ಬನ್ನಿ ಎಂದು ಸವಾಲು ಹಾಕ್ತಿದ್ದಾರೆ. ಆದ್ರೆ ಈ ಸವಾಲನ್ನ ಸ್ವೀಕರಿಸಿ ಜನರೆದುರು ಸತ್ಯ ಇಡುವವರು ಯಾರು? ಈಗಾಗಲೇ ಈ ಪ್ರಕ್ರಿಯೆ ಬುಲೆಟ್ ಸ್ಪೀಡ್ನಲ್ಲಿ ಸಾಗ್ತಿದೆ. ಸಾವಿರಾರು ಎಕರೆ ಸ್ವಾಧೀನಪಡಿಸಿಕೊಳ್ಳುವ ಸರ್ಕಾರದ ಮಾಸ್ಟರ್ ಪ್ಲಾನ್ನ ಮೊದಲ ಹಂತ ಈಗ ಅಧಿಕೃತವಾಗಿ ಜಾರಿಗೆ ಬಂದಿದೆ. ರೈತರು ಪ್ರತಿಭಟನೆ ಮಾಡ್ತಾ ಇದ್ರು, ನಗರಾಭಿವೃದ್ಧಿ ಇಲಾಖೆ ಮಾತ್ರ ಮೊದಲ ಹಂತದ ಸುಮಾರು 499 ಎಕರೆ ಭೂ ಸ್ವಾಧೀನಕ್ಕೆ ಅಂತಿಮ ಅಧಿಸೂಚನೆಯನ್ನ ಹೊರಡಿಸಿಬಿಟ್ಟಿದೆ. ಕೆಂಪಯ್ಯನಪಾಳ್ಯ, ಮಂಡಲಹಳ್ಳಿ, ವಡೇರಹಳ್ಳಿ ಈ 3 ಗ್ರಾಮಗಳ ಒಟ್ಟು 499 ಎಕರೆ ಜಮೀನಿಗೆ ಈಗ ಅಂತಿಮ ಮುದ್ರೆ ಬಿದ್ದಿದೆ. ಇಲ್ಲಿನ ರೈತರು ತಲೆಮಾರುಗಳಿಂದ ನಂಬಿಕೊಂಡಿದ್ದ ಮಣ್ಣು, ಬೆಳೆದಿದ್ದ ತೋಟಗಳು ಇನ್ನು ಮುಂದೆ ಸರ್ಕಾರದ ಆಸ್ತಿಯಾಗಿವೆ. ಅಭಿವೃದ್ಧಿಯ ಹೆಸರಿನಲ್ಲಿ ಈ ಹಳ್ಳಿಗಳ ಚಿತ್ರಣವೇ ಬದಲಾಗಲಿದ್ದು, ರೈತರು ತಮ್ಮ ಸ್ವಂತ ನೆಲದಲ್ಲೇ ನಿರಾಶ್ರಿತರಾಗುವ ಭೀತಿ ಎದುರಾಗಿದೆ.
ಸರ್ಕಾರವೇನೋ ಎಸಿ ರೂಮ್ನಲ್ಲಿ ಕುಳಿತು ನೋಟಿಫಿಕೇಶನ್ ಹೊರಡಿಸಿದೆ. ಆದ್ರೆ ಬಿಡದಿ ಮತ್ತು ಹಾರೋಹಳ್ಳಿಯ ನೆಲದಲ್ಲಿ ಈಗ ಆಕ್ರೋಶದ ಜ್ವಾಲೆ ಧಗಧಗಿಸ್ತಿದೆ. 30% ಇದುವರೆಗೂ ರೀಚ್ ಆಗಕ್ಕಾಗಿಲ್ಲ. ಅವರು ಗೊತ್ತಾಯ್ತಾ, ಅವ್ರು ಏನೇನೋ ಸಾಧನೆ ಮಾಡ್ತಾ ಇದಾರೆ, ಏನೇನೋ ಮಾಡ್ತಾ ಇದಾರೆ, ಎಲ್ಲ ಧಮ್ಕಿ ಹಾಕಿ ಅದು ಇದು ಎಲ್ಲ ಮಾಡ್ತಾ ಇದಾರೆ. ಅವ್ರು ಏನ್ ಮಾಡಿದ್ರು ನಮ್ಮ ರೈತರುಗಳು ಗೊತ್ತಿಲ್ಲ. ನಮ್ಮ ಪ್ರಾಣ ಹೋದ್ರೂ ಸರಿ 1 ಇಂಚು ಭೂಮಿಯನ್ನ ಕೊಡೋದಿಲ್ಲ ಎಂದು ರೈತರು ಕಡಾಖಂಡಿತವಾಗಿ ಹೇಳ್ತಿದ್ದಾರೆ. ಒಬ್ಬ ಬಾಲಕೃಷ್ಣ ಆಗ್ಲಿ, ಡಿ ಕೆ ಶಿವಕುಮಾರ್ ಆಗ್ಲಿ ರೈತರ ಹತ್ರ ಒಪ್ಪಿಗೆ ತಕೊಂಡವ್ರ, ಯಾರನ್ನೂ ತಕೊಳ್ದಿರ ಏನ್ ಮಾಡುವಂತದೆ. ಅವರು ನಮ್ಮ ಜೀವನ ನಾವು ಕಟ್ಕೊಂಡಿರೋ ದೇಶದಿಂದ ನಾವು ಬಿಟ್ಕೊಡಕ್ ರೆಡಿ ಇಲ್ಲ. 100% ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಜಮೀನ್ ಮಾತ್ರ. ಬಾಲಕೃಷ್ಣ ಆಗ್ಲಿ, ಡಿ ಕೆ ಆಗ್ಲಿ, ಯಾರೇ ರಾಜಕಾರಣಿಗಳು ಯಾರೇ ಬರ್ಲಿ, ನಾವು ಭೂಮಿ ಬಿಟ್ಕೊಡೋದಿಲ್ಲ. ಕೇವಲ ಪರಿಹಾರದ ಹಣ ನೀಡಿ ನಮ್ಮ ಇಡೀ ಬದುಕನ್ನ ಕಸಿದುಕೊಳ್ಳಬೇಡಿ ಎನ್ನುವುದು ಇಲ್ಲಿನ ಜನರ ವ್ಯಥೆ. ಬಿಡದಿ ಟೌನ್ಶಿಪ್ ಇದೀಗ ಯುದ್ಧ ಭೂಮಿಯಾಗಿದೆ. ರಾಜಕೀಯ ನಾಯಕರ ಜಟಾಪಟಿ, ಸವಾಲು ಪ್ರತಿ ಸವಾಲುಗಳ ನಡುವೆ 470 ದಿನಗಳಿಂದ ಅನ್ನದಾತನ ಬದುಕು ಬೀದಿಗೆ ಬಿದ್ದಿದೆ. ಟೌನ್ಶಿಪ್ ಯೋಜನೆ ಜಾರಿಯಾಗತ್ತಾ ಅಥವಾ ರೈತರ ಹೋರಾಟಕ್ಕೆ ಜಯ ಸಿಗುತ್ತಾ? ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವವರ ಮಧ್ಯೆ ಹಸಿರು ಶಾಲು ಹೊತ್ತ ರೈತನಿಗೆ ನ್ಯಾಯ ಸಿಗುತ್ತಾ ಅನ್ನೋ ಪ್ರಶ್ನೆ ಕೇಳಿ ಬರ್ತಿದೆ. ಆರೋಪಗಳು ಒಂದಲ್ಲ ಎರಡಲ್ಲ. ಭೂ ಪರಿವರ್ತನೆಯಲ್ಲಿ ವಂಚನೆಯ ನೋಟಿಫಿಕೇಶನ್ ದಂಧೆ, ಬೇನಾಮಿ ಆಸ್ತಿಗಳ ಸೃಷ್ಟಿ, ಹೀಗೆ 10 ಕಪ್ಪು ಚುಕ್ಕೆಗಳು ಈ ಬಿಡದಿ ಸ್ಮಾರ್ಟ್ ಸಿಟಿ ಯೋಜನೆಯ ಮೇಲೆ ಬೀಳ್ತಿವೆ. ಇಬ್ಬರು ನಾಯಕರು ಪರಸ್ಪರ ಬಹಿರಂಗ ಚರ್ಚೆಗೆ ಬನ್ನಿ ಎಂದು ಸವಾಲು ಹಾಕ್ತಿದ್ದಾರೆ. ಆದ್ರೆ ಈ ಸವಾಲನ್ನ ಸ್ವೀಕರಿಸಿ ಜನರೆದುರು ಸತ್ಯ ಇಡುವವರು ಯಾರು? ರೈತರ ಈ ಆಕ್ರೋಶಕ್ಕೆ ಈಗ ಜೆಡಿಎಸ್ ಮತ್ತು ಬಿಜೆಪಿ ಬೆಂಬಲದ ಬಲ ಸಿಕ್ಕಿದೆ. ಮಣ್ಣಿನ ಮಗ ಎಂದು ಕರೆಸಿಕೊಳ್ಳುವ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಜೆಡಿಎಸ್ ಪಾಲಿಗೆ ಇದು ಕೇವಲ ಪ್ರತಿಭಟನೆಯಲ್ಲ, ಅಸ್ತಿತ್ವದ ಹೋರಾಟವನ್ನಾಗಿ ಮಾಡಿಕೊಂಡಿದ್ದಾರೆ. ರೈತರ ಪರವಾಗಿ ಬೀದಿಗಿಳಿದ ಕುಮಾರಸ್ವಾಮಿರವರು ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಗೆ ಇಳಿದಿದ್ದಾರೆ. ಇತ್ತ ಬಿಜೆಪಿಯ ಪ್ರಮುಖ ನಾಯಕರು ಕೂಡ ಜೆಡಿಎಸ್ ಜೊತೆ ಕೈ ಜೋಡಿಸಿ ರೈತರ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿದ್ದಾರೆ. ಈ ನಡುವೆ ಡಿಕೆ ಶಿವಕುಮಾರ್ ರವರು ಎಚ್.ಡಿ. ಕುಮಾರಸ್ವಾಮಿ ರವರಿಗೆ ಪಂತ ಆಹ್ವಾನವನ್ನ ನೀಡಿದ್ದಾರೆ. ಈ ನಾಯಕರ ಸವಾಲುಗಳು ಎಸಿ ರೂಮ್ಗಳಲ್ಲಿ, ಟಿವಿ ಸ್ಟುಡಿಯೋಗಳಲ್ಲಿ ಹೈ ವೋಲ್ಟೇಜ್ ಕರೆಂಟ್ ಸೃಷ್ಟಿಸಬಹುದು. ಆದರೆ ಬಿಡದಿಯ ಈ ನೆಲದ ರೈತರ ಪರಿಸ್ಥಿತಿ ಏನು? ತಲೆತಲಾಂತರದಿಂದ ನಂಬಿ ಬಂದ ಭೂಮಿ ಕೈತಪ್ಪಿ ಹೋಗುತ್ತೆ ಅನ್ನೋ ಆತಂಕದಲ್ಲಿ ಬಿಡದಿಯ ರೈತರಿದ್ದಾರೆ. ಸ್ಮಾರ್ಟ್ ಸಿಟಿ ಬಂದ್ರೆ ನಮಗೆ ಸಿಗೋದು ಉದ್ಯೋಗನ ಅಥವಾ ಬೀದಿ ಪಾಲಾಗುವ ಸ್ಥಿತಿನ ಅಂತ ಮಾಧ್ಯಮಗಳ ಮುಂದೆ ತಮ್ಮ ನೋವನ್ನ ಹೇಳಿಕೊಳ್ತಿದ್ದಾರೆ. ಜನನಾಯಕರ ಪ್ರತಿಷ್ಠೆಯ ಜಗಳದಲ್ಲಿ ಬಡವನಾಗ್ತಾ ಇರೋದು ಮಾತ್ರ ಆ ರೈತರು. ಒಂದು ಕಡೆ ರಿಯಲ್ ಎಸ್ಟೇಟ್ ದಂಧೆಕೋರರ ಕಣ್ಣು ಈ ಚಿನ್ನದಂತಹ ಭೂಮಿಯ ಮೇಲಿದ್ರೆ, ಮತ್ತೊಂದು ಕಡೆ ರಾಜಕಾರಣಿಗಳು ತಮ್ಮ ಬೇಳೆ ಬೇಯಿಸಿಕೊಳ್ಳಲು ಈ ಯೋಜನೆಯನ್ನ ದಾಳುವಾಗಿ ಬಳಸಿಕೊಳ್ತಿದ್ದಾರಾ ಎಂಬ ಪ್ರಶ್ನೆ ಹುಟ್ಟುಕೊಂಡಿದೆ. ಆ ಬಗ್ಗೆ ನೋಡೋಣ ಬನ್ನಿ. ಟೌನ್ಶಿಪ್ ಸಮರದಲ್ಲಿ ಡಿಕೆ ಎಚ್ಡಿಕೆ. ಕನಕಪುರ ರಣಕಣ, ಬಿಡದಿ ಕಿಚ್ಚು ಹೇಗಿದೆ? ಕನಕಪುರದ ಬಂಡೆ ವರ್ಸಸ್ ರಾಮನಗರದ ಸುಲ್ತಾನ್. ಕನಕಪುರದ ಬಂಡೆ ವರ್ಸಸ್ ರಾಮನಗರದ ಸುಲ್ತಾನ್. ಹೌದು, ಈ ಇಬ್ಬರು ಘಟಾನುಘಟಿಗಳ ನಡುವಿನ ಬಿಡದಿ ಟೌನ್ಶಿಪ್ ಮಹಾಸಮರ ಈಗ ಶುರುವಾಗಿದೆ. ಇದು ಕೇವಲ ಅಭಿವೃದ್ಧಿಯ ಚರ್ಚೆಯಲ್ಲ, ಇದು ರಾಮನಗರದ ನೆಲದ ಮೇಲಿನ ರಾಜಕೀಯ ಸಾರ್ವಭೌಮತ್ವದ ಹೋರಾಟವೂ ಆಗಿರಬಹುದು. ಬಹಿರಂಗ ಚರ್ಚೆಯ ಸವಾಲಿನಲ್ಲಿ ಗೆಲ್ಲೋದ್ಯಾರು? ಸತ್ಯದ ಮುಖವಾಡ ಕಳಚಿ ಬೀಳುತ್ತಾ? ಹಗರಣದ ಅಸಲಿ ಕಿಂಗ್ ಪಿನ್ ಯಾರು ಅನ್ನೋದು ಬಯಲಾಗುತ್ತಾ? ಬಿಡದಿ ಸ್ಮಾರ್ಟ್ ಸಿಟಿ ಜನರ ಪಾಲಿಗೆ ವರವಾಗುತ್ತಾ ಅಥವಾ ಶಾಪವಾಗುತ್ತಾ ಅನ್ನೋ ಪ್ರಶ್ನೆಗಳು ರಾಜ್ಯದ ಜನರನ್ನ ಕಾಡ್ತಿವೆ. ರಾಜಕೀಯದ ಈ ಹೈ ವೋಲ್ಟೇಜ್ ಆಟ ಈಗ ಶುರುವಾಗಿದೆ. ಹೌದು, ಈ ಬಿಡದಿ ಟೌನ್ಶಿಪ್ ಕತೆ ಇವತ್ತಿನದ್ದಲ್ಲ. ಇದಕ್ಕೆ ಸುಮಾರು 18 ವರ್ಷಗಳ ಇತಿಹಾಸವಿದೆ. 2006ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ರವರು ಮೊದಲ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಗ್ರೇಟರ್ ಬೆಂಗಳೂರು ಪರಿಕಲ್ಪನೆಯಡಿ ಬಿಡದಿ ಸ್ಮಾರ್ಟ್ ಟೌನ್ಶಿಪ್ ಯೋಜನೆಗೆ ನಾಂದಿ ಹಾಡಿತು. ಎಸ್,
ಸುಮಾರು 9ರಿಂದ 10,000 ಎಕರೆ ಪ್ರದೇಶದಲ್ಲಿ ಅತ್ಯಾಧುನಿಕ ಐಟಿ-ಬಿಟಿ ಹಬ್ ಮಾಡಬೇಕು, ಜಾಗತಿಕ ಮಟ್ಟದ ಸಿಟಿ ನಿರ್ಮಾಣ ಮಾಡುವುದು ಎಚ್.ಡಿ. ಕುಮಾರಸ್ವಾಮಿರವರ ಪ್ಲಾನ್ ಆಗಿತ್ತು. ಡಿಎಲ್ಎಫ್ ಕಂಪನಿಗೆ ಇದರ ಟೆಂಡರ್ ಕೂಡ ಪ್ರಕ್ರಿಯೆಯಲ್ಲಿದೆ ಎನ್ನಲಾಗಿತ್ತು. ಆದ್ರೆ ಆ ಸರ್ಕಾರ ಬಿದ್ದ ಮೇಲೆ ಈ ಯೋಜನೆ ಕೋಲ್ಡ್ ಸ್ಟೋರೇಜ್ ಸೇರಿತ್ತು. ಕಟ್ ಮಾಡಿದ್ರೆ ವರ್ಷಗಳು ಉರುಳಿದ್ವು. ಈಗ ಡಿಕೆ ಶಿವಕುಮಾರ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅದೇ ಬಿಡದಿ ಯೋಜನೆಗೆ ಧೂಳು ಕೊಡುತ್ತಿದ್ದಾರೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಗೆ ಬಿಡದಿಯನ್ನ ತಂದು ಮೆಗಾ ಟೌನ್ಶಿಪ್ ಮಾಡಲು ಮುಂದಾಗಿದ್ದಾರೆ. ಈಗ ಈ ವಿವಾದದ ಕಿಡಿ ಎಲ್ಲಿಗೆ ತಲುಪಿದೆ ಗೊತ್ತಾ? ನಾನು ತಂದ ಯೋಜನೆಯಲ್ಲಿ ಈಗ ಜಮೀನುಗಳನ್ನ ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಲಾಗ್ತಾ ಇದೆ, ಬಿಲ್ಡರ್ಗಳಿಗೆ ಲಾಭ ಮಾಡಿಕೊಡಲಾಗ್ತಾ ಇದೆ ಅನ್ನೋದು ಜೆಡಿಎಸ್ ಆರೋಪ. ಆದ್ರೆ ನಾವು ರೈತರಿಗೆ ಅನ್ಯಾಯ ಮಾಡದೆ ಪಾರದರ್ಶಕವಾಗಿ ಅಭಿವೃದ್ಧಿ ಮಾಡ್ತೀವಿ, ಕುಮಾರಸ್ವಾಮಿರವರಿಗೆ ಹೊಟ್ಟೆ ಕಿಚ್ಚು ಅನ್ನೋದು ಕಾಂಗ್ರೆಸ್ನ ಕೌಂಟರ್. ಎಲ್ಲ ಬಿಜೆಪಿಯವರೆಲ್ಲ ಖುಷಿ ಪಡ್ತಾ ಇದ್ದಾರೆ, ಒಳ್ಳೆ ಕೆಲಸ ಡಿಕೆ ಮಾಡ್ತಾ ಇದ್ದಾರೆ. ಬಿಜೆಪಿಯವ್ರು ಏನ್ ಹೇಳಿದ್ರು ಆ ಸಲಹೆ ನಾನು ಮಾಡ್ತಾ ಇದ್ದೀನಿ. ಪಾಪ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ನನ್ ಸಿಕ್ಕಿಲ್ವಲ್ಲ ಅಂತ ಅಸಹ್ಯ ಪಡ್ತಾ ಇದ್ದಾರೆ. ಹೊಟ್ಟೆ ಊರಿ ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಬಿಡದಿ ಸುತ್ತಮುತ್ತ ಯಾರ್ಯಾರು ಎಷ್ಟೆಷ್ಟು ಎಕರೆ ಜಮೀನನ್ನ ಖರೀದಿ ಮಾಡಿದ್ದಾರೆ, ಯಾರ ಬೇನಾಮಿ ಆಸ್ತಿಯಲ್ಲಿದೆ, ಯಾರಿಗೆ ಲಾಭ ಮಾಡಲು ಈ ಯೋಜನೆಯನ್ನ ಮರುಜೀವ ನೀಡಲಾಗಿದೆ ಅನ್ನೋದು ನನಗೆ ಗೊತ್ತು ಅಂತ ಎಚ್.ಡಿ. ಕುಮಾರಸ್ವಾಮಿರವರು ಹೊಸ ಬಾಂಬ್ ಅನ್ನ ಸಿಡಿಸಿದ್ದಾರೆ. ಇದಕ್ಕೆ ಡಿಕೆ ಶಿವಕುಮಾರ್ ಅವರು ಸುಮ್ಮನೆ ಕೂತಿಲ್ಲ. ನಾನು ಯಾವುದೇ ತನಿಖೆಗೂ ಸಿದ್ಧ, ಕುಮಾರಸ್ವಾಮಿರವರು ಸಿಎಂ ಆಗಿದ್ದವರು, ಅವರ ಹತ್ತಿರ ದಾಖಲೆಗಳಿದ್ರೆ ಬಿಡುಗಡೆ ಮಾಡಲಿ, ಮಾಧ್ಯಮಗಳ ಮುಂದೆಯೇ ಬಹಿರಂಗ ಚರ್ಚೆ ಮಾಡೋಣ ಎಂದು ಈಗಾಗಲೇ ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಆ ಬಗ್ಗೆ ನೋಡೋಣ ಬನ್ನಿ. ನಾಯಕರೇನೋ ಬೆಂಗಳೂರಿನಲ್ಲಿ ಕೂತು ಸವಾಲು ಹಾಕ್ತಿದ್ದಾರೆ. ಆದ್ರೆ ಬಿಡದಿಯ ಗ್ರೌಂಡ್ ರಿಯಾಲಿಟಿ ಏನು? ಬಿಡದಿ ಅಂದ್ರೆ ನೆನಪಾಗೋದು ಕಾರ್ಖಾನೆಗಳು, ಇಂಡಸ್ಟ್ರಿಯಲ್ ಏರಿಯಾ. ಆದ್ರೆ ಈಗ ಟೌನ್ಶಿಪ್ ಸುತ್ತಮುತ್ತಲಿನ ಹಳ್ಳಿಗಳ ರೈತರ ಮನಸ್ಸಿನಲ್ಲಿ ಆತಂಕ ಮನೆ ಮಾಡಿದೆ. ನಮ್ಮ ಫಲವತ್ತಾದ ಜಮೀನನ್ನ ಪ್ರಾಜೆಕ್ಟ್ ಹೆಸರಿನಲ್ಲಿ ಕಿತ್ಕೊಂಡ್ರೆ ನಾವು ಎಲ್ಲಿಗೆ ಹೋಗಬೇಕು? ನಾಯಕರು ರಾಜಕೀಯ ಮಾಡೋದನ್ನ ಬಿಟ್ಟು ನಮಗೆ ನ್ಯಾಯ ಕೊಡಿಸ್ಲಿ ಅನ್ನೋದು ಸ್ಥಳೀಯರ ವಾದ. ಒಂದು ಕಡೆ ಬೆಂಗಳೂರಿನ ಟ್ರಾಫಿಕ್ ಕಮ್ಮಿ ಮಾಡಲು ಬಿಡದಿ, ರಾಮನಗರ ಭಾಗದಲ್ಲಿ ಸ್ಯಾಟಲೈಟ್ ಟೌನ್ಶಿಪ್ ಅಗತ್ಯವಿದೆ ಅನ್ನೋದು ತಜ್ಞರ ಮಾತು. ಆದ್ರೆ ಅದು ರಾಜಕೀಯದ ದಾಳವಾಗಬಾರದು ಅನ್ನೋದು ಸಾರ್ವಜನಿಕರ ಆಶಯ. ಇವತ್ತು ಬಿಡದಿ ಟೌನ್ಶಿಪ್ ಕೇವಲ ಒಂದು ಪ್ರಾಜೆಕ್ಟ್ ಆಗಿ ಉಳಿದಿಲ್ಲ. ಇದು ರಾಮನಗರ ಮತ್ತು ಕನಕಪುರ ರಾಜಕಾರಣದ ಪ್ರತಿಷ್ಠೆಯ ಕಣವಾಗಿದೆ. ಡಿಕೆ ಶಿವಕುಮಾರ್ ಹಾಕಿರುವ ಪಂತ್ ಆಹ್ವಾನಕ್ಕೆ ಎಚ್ಡಿಕೆ ಕೂಡ ತಮ್ಮದೇ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಇವರಿಗೆ ಇರ್ತಕ್ಕಂಥದ್ದೇ ಫಲವತ್ತಾದಂಥ ಭೂಮಿಗಳನ್ನು ಯಾವ ರೀತಿ ಲಪಟಾಯಿಸಬೇಕು, ಅದು ಎಷ್ಟು ಅವ್ರ ಖಾತೆಗೆ ಬರಬೇಕು, ಇದೇ ಇವರಲ್ಲಿ ಇರ್ತಕ್ಕಂಥ ಚಿಂತನೆ. ಅಭಿವೃದ್ಧಿ ಹೆಸರಿನಲ್ಲಿ ಈ ರೀತಿ ಲೂಟಿ ಮಾಡೋದೇನಿದೆ ಹೇಳಿದ್ದೀನಿ. ಅದನ್ನ ಪಾಪ ಹೇಳಿದ್ರು, ಏನೋ 10 ರೂಪಾಯಿ ಯಾರಾದರೂ ನಿಮಗೆ ಲಂಚ ಕೇಳಿದ್ರು ಸರ್ಕಾರಿ ಕಚೇರಿಯಲ್ಲಿ, ಅದ್ಯಾವುದೋ ಫೋನ್ ನಂಬರ್ ಕೊಡ್ತೀನಿ, ಫೋನ್ ನಂಬರ್ ತಕ್ಷಣ ಫೋನ್ ಮಾಡಬೇಕು ಅಂತ ಹೇಳಿ. ಯಾವ ಇವೆಲ್ಲ ನಾಟಕ ಎಷ್ಟು ದಿವಸ ನಡೆಸ್ತೀರಿ? ಯಾರಾದ್ರೂ ನಂಬ್ತಾರ ನಿಮ್ಮನ್ನ? ಹೌದು, ರಾಜಕೀಯದಲ್ಲಿ ಸವಾಲುಗಳು ಸದಾ ಇರುತ್ತವೆ. ಆದ್ರೆ ಬಹಿರಂಗ ಚರ್ಚೆಯ ವೇದಿಕೆಗೆ ಇಬ್ಬರು ನಾಯಕರು ಬಂದ್ರೆ ಮಾತ್ರ ಜನರಿಗೆ ಸತ್ಯ ಏನೆಂದು ತಿಳಿಯುತ್ತೆ. ಹೌದು, ಸಿಎಂ ಡಿಕೆ ಶಿವಕುಮಾರ್ ಅವರು ವಿಧಾನಸೌಧಕ್ಕೆ ಬರೋದಕ್ಕೆ ಎಚ್.ಡಿ. ಕುಮಾರಸ್ವಾಮಿರವರಿಗೆ ಪಂತ್ ಆಹ್ವಾನವನ್ನ ನೀಡಿದ್ದಾರೆ. ಆದ್ರೆ ಎಚ್.ಡಿ. ಕುಮಾರಸ್ವಾಮಿರವರು ವಿಧಾನಸೌಧದಲ್ಲಿ ಬೇಡ, ನೇರವಾಗಿ ಬಿಡದಿಗೆ ಬನ್ನಿ, ಅಲ್ಲಿನ ರೈತರ ಸಮ್ಮುಖದಲ್ಲಿಯೇ ಬಹಿರಂಗ ಚರ್ಚೆ ಮಾಡೋಣ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ನೀಡಿದ್ದಾರೆ. ಸಿಲಿಕಾನ್ ಸಿಟಿಯ ಪಕ್ಕದಲ್ಲೇ ಹೈಟೆಕ್ ಕ್ರಾಂತಿ ಸೃಷ್ಟಿ ಮಾಡುವುದಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಹೊರಟಿದ್ದಾರೆ. ಬಿಡದಿ ಎಐ ಟೌನ್ಶಿಪ್ ಈಗ ರಾಜಕೀಯ ಕುರುಕ್ಷೇತ್ರವಾಗಿ ಬದಲಾಗಿದೆ. ದೇಶದ ಮೊದಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೌನ್ಶಿಪ್ ಸ್ಥಾಪನೆಯ ಸುತ್ತ ನಾಯಕರಿಬ್ಬರ ನಡುವೆ ಯುದ್ಧ ಶುರುವಾಗಿದೆ. ಒಂದು ಕಡೆ 80% ರೈತರು ಭೂಮಿ ಕೊಡಲು ಸಿದ್ಧರಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಇದನ್ನ ಸಿಎಂ ಡಿಕೆ ಶಿವಕುಮಾರ್ ಅಭಿವೃದ್ಧಿಯ ಮೈಲಿಗಲ್ಲು ಅಂತಿದ್ದಾರೆ. ಮತ್ತೊಂದು ಕಡೆ ರೈತರ ಹೊಟ್ಟೆಯ ಮೇಲೆ ಹೊಡೆದು ಫಲವತ್ತಾದ ಜಮೀನಿನಲ್ಲಿ ಟೌನ್ಶಿಪ್ ಮಾಡಬೇಡಿ ಅಂತ ತೊಡೆ ತಟ್ಟಿದ್ದಾರೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ. ಈಗ ಇಬ್ಬರ ನಡುವಿನ ಸವಾಲು ಪ್ರತಿ ಸವಾಲುಗಳು ಬಹಿರಂಗ ಚರ್ಚೆಯ ಪಂತ್ ಆಹ್ವಾನದ ಹಂತಕ್ಕೆ ಬಂದು ನಿಂತಿದೆ. ರಾಜ್ಯ ರಾಜಕಾರಣದಲ್ಲಿ ಈಗ ಬಿಡದಿ ಟೌನ್ಶಿಪ್ ಕಿಚ್ಚು ಹೊತ್ತಿ ಉರಿತಾ ಇದೆ. ಬಯಲು ಸೀಮೆಯ ನಡುವಿನ ಜಿದ್ದಾಜಿದ್ದಿಗೆ ಈಗ ಕನಕಪುರದ ಬಂಡೆ ಮತ್ತು ರಾಮನಗರದ ಸುಲ್ತಾನನ ನಡುವೆ ನೇರ ಹಣಾಹಣಿ ನಡೀತಾ ಇದೆ. ಹೌದು,
ಸಿಎಂ ಡಿಕೆ ಶಿವಕುಮಾರ್ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿರವರಿಗೆ ಪತ್ರದ ಮೂಲಕ ಪಂತ್ ಆಹ್ವಾನವನ್ನು ನೀಡಿದ್ದಾರೆ. ವಿಧಾನಸೌಧ ಬೇಡ, ನೇರವಾಗಿ ಬಿಡದಿಗೆ ಬನ್ನಿ, ಅಲ್ಲಿಯೇ ಬಹಿರಂಗ ಚರ್ಚೆ ಮಾಡೋಣ. ಎಚ್.ಡಿ. ಕುಮಾರಸ್ವಾಮಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನವನ್ನು ನೀಡಿದ್ದಾರೆ. ಆ ಬಗ್ಗೆ ನೋಡೋಣ ಬನ್ನಿ. ಕುಮಾರಣ್ಣ, ನೀವೇನೋ ನಮ್ಮ ವಿರುದ್ಧ ಅಸ್ತ್ರ ಪ್ರಯೋಗ ಮಾಡೋಕೆ ಬಂದ್ರಿ, ಆದ್ರೆ ನೀವು ಮರ್ತಿರುವ ಕಹಿ ಸತ್ಯ ಏನ್ ಗೊತ್ತಾ? ಈ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಆರಂಭಿಸಿದವರೇ ನೀವು. ಹೌದು, ಡಿಕೆ ಶಿವಕುಮಾರ್ ಎಸೆದಿರುವ ಈ ಒಂದೇ ಒಂದು ಕೌಂಟರ್ಗೆ ಜೆಡಿಎಸ್ ಕೋಟೆಯಲ್ಲಿ ರೊಚ್ಚಿಗೆದ್ದಿದ್ದಾರೆ. ನೀವು ಶುರು ಮಾಡಿದ ಆಟವನ್ನ ಕ್ಲೈಮ್ಯಾಕ್ಸ್ಗೆ ತೆಗೆದುಕೊಂಡು ಹೋಗಕ್ ನಾನ್ ರೆಡಿ, ಚರ್ಚೆಗೆ ನೀವು ರೆಡಿಯಾ ಅಂತ ಡಿಕೆ ಶಿವಕುಮಾರ್ ಸವಾಲ್ ಹಾಕಿದ್ದಾರೆ. ಇಷ್ಟು ದಿನ ತೆರೆಮರೆಯಲ್ಲಿ ನಡೀತಾ ಇದ್ದ ಬಿಡದಿ ಮೆಗಾ ಸಿಟಿ ಫೈಟ್ ಈಗ ವಿಧಾನಸೌಧದ ಅಖಾಡಕ್ಕೆ ಬಂದಿದೆ. ಸಿಎಂ ಡಿಕೆ ಶಿವಕುಮಾರ್ ಬರೆದಿರುವ ಪತ್ರ ಈಗ ಎಚ್ಡಿಕೆ ಪಾಳ್ಯಕ್ಕೆ ಚಾಟಿ ಬೀಸ್ತಂತಿದೆ. ಡಿಕೆ ಶಿವಕುಮಾರ್ ಅವರು ಎಚ್ಡಿಕೆಗೆ ನೇರವಾಗಿ ಸವಾಲ್ ಹಾಕಿದ್ದಾರೆ. ಬಿಡದಿ ಟೌನ್ಶಿಪ್ ಹೆಸರಿನಲ್ಲಿ ಕಾಂಗ್ರೆಸ್ ಸರ್ಕಾರ ಲೂಟಿಗೆ ನಿಂತಿದೆ ಅನ್ನೋ ಕುಮಾರಸ್ವಾಮಿ ಆರೋಪಕ್ಕೆ ತಿರುಗೇಟು ನೀಡಿರುವ ಕನಕಪುರ ಬಂಡೆ ಬಿಡದಿ ಟೌನ್ಶಿಪ್ ಯೋಜನೆಯನ್ನ ಆರಂಭಿಸಿದವರೇ ನೀವು ಅನ್ನೋ ಹಳೆಯ ಫೈಲನ್ನೇ ಆಚೆ ತೆಗೆದಿದ್ದಾರೆ. 2006ರಲ್ಲಿ ಬಿಜೆಪಿ ಜೆಡಿಎಸ್ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ಅಂದಿನ ಸಿಎಂ ಆಗಿದ್ದ ಕುಮಾರಸ್ವಾಮಿ ಅವರೇ ಈ ಬಿಡದಿ ಗ್ರೇಟರ್ ಬೆಂಗಳೂರು ಪ್ರಾಜೆಕ್ಟ್ಗೆ ಅಡಿಪಾಯ ಹಾಕಿದ್ರು ಅನ್ನೋದನ್ನ ಡಿಕೆಶಿ ದಾಖಲೆ ಸಮೇತ ನೆನಪಿಸಿದ್ದಾರೆ. ಅಷ್ಟೇ ಅಲ್ಲ, ಈ ಯೋಜನೆಗೆ ಸಂಬಂಧಿಸಿದಂತೆ ಚರ್ಚೆಗೆ ನಾನು ಕೂಡ ರೆಡಿಯಾಗಿದ್ದೇನೆ ಅಂತ ಡಿಕೆಶಿ ಎದೆ ಉಬ್ಬಿಸಿ ಹೇಳಿದ್ದಾರೆ. ಆರೋಪ ಮಾಡೋದು ಸುಲಭ ಕುಮಾರಣ್ಣ, ಆದ್ರೆ ಮುಖಾಮುಖಿ ಕೂತು ಮಾತನಾಡೋಕೆ ತಾಕತ್ತಿರಬೇಕು ಅನ್ನೋ ದಾಟಿಯಲ್ಲಿ ಡಿಕೆಶಿ ಪತ್ರದ ಮೂಲಕ ತಿಳಿಸಿದ್ದಾರೆ. ರಾಜಕಾರಣದಲ್ಲಿ ಸವಾಲು ಹಾಕೋದು ಕಾಮನ್, ಆದ್ರೆ ದಿನಾಂಕ ಮತ್ತು ಸಮಯ ನಿಗದಿ ಮಾಡಿ ದಮ್ಮಿದ್ರೆ ಬನ್ನಿ ಅಂತ ಕರೆಯೋದು ಇದೆಯಲ್ಲ, ಅದು ಅಸಲಿ ಗೇಮ್ ಚೇಂಜರ್. ಡಿಕೆಶಿ ಈಗ ಅದನ್ನೇ ಮಾಡಿದ್ದಾರೆ. ಹೌದು, ಜೂನ್ 26ರ ಶುಕ್ರವಾರ ವಿಧಾನಸೌಧಕ್ಕೆ ಬನ್ನಿ ಚರ್ಚೆ ಮಾಡೋಣ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಕುಮಾರಸ್ವಾಮಿರವರಿಗೆ ಪತ್ರದ ಮೂಲಕ ಆಹ್ವಾನ ನೀಡಿದ್ರು. ಕೇವಲ ಕುಮಾರಸ್ವಾಮಿ ಒಬ್ಬರೇ ಬರೋದಲ್ಲ, ಅವರ ಜೊತೆ ಹೋಂವರ್ಕ್ ಮಾಡಿಕೊಂಡು ಬರಲು ಕೂಡ ಡಿಕೆಶಿ ಆಫರ್ ಕೊಟ್ಟಿದ್ದಾರೆ. ಪತ್ರದ ಕಡೆ ಸಾಲಿನಲ್ಲಿ ನೀವು ಹಾಗೂ ನಿಮ್ಮ ತಂಡದ 5 ಚರ್ಚೆಗೆ ಬರಬೇಕು ಅಂತ ಬರೆದಿದ್ದಾರೆ. ಅಂದ್ರೆ ಎಚ್ಡಿಕೆ ಜೊತೆ ಜೆಡಿಎಸ್ನ 5 ತಜ್ಞರು ಅಥವಾ ಪ್ರಮುಖ ನಾಯಕರು ಬರಬಹುದು. ಅಲ್ಲಿ ಯಾರು ರಾಜಕೀಯ ಭಾಷಣ ಮಾಡೋ ಹಂಗಿಲ್ಲ, ಕೇವಲ ದಾಖಲೆಗಳ ಆಧಾರದ ಮೇಲೆ ಯೋಜನೆಯ ಬಗ್ಗೆ ಸವಿಸ್ತಾರವಾಗಿ ಎಲ್ಲರೂ ಚರ್ಚೆ ಮಾಡೋಣ ಅಂತ ಡಿಕೆಶಿ ಮುಕ್ತ ಆಹ್ವಾನವನ್ನು ನೀಡಿದ್ದಾರೆ. ಆದರೆ ಇದಕ್ಕೆ ಪ್ರತಿಯಾಗಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಜೂನ್ 26ರ ಬದಲು 27ಕ್ಕೆ ಬೈರಮಂಗಲ ಗ್ರಾಮಕ್ಕೆ ಬನ್ನಿ, ಬಹಿರಂಗ ಚರ್ಚೆ ಮಾಡೋಣ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಆಹ್ವಾನ ನೀಡಿದ್ದಾರೆ. ಅಷ್ಟಕ್ಕೂ ಈ ಬಿಡದಿ ಟೌನ್ಶಿಪ್ ಕತೆ ಇವತ್ತಿನದ್ದಲ್ಲ. ಬೆಂಗಳೂರಿನ ಮೇಲಿನ ಒತ್ತಡ ಕಡಿಮೆ ಮಾಡಲು ಬಿಡದಿಯ ಸುತ್ತಮುತ್ತ ಸ್ಮಾರ್ಟ್ ಸಿಟಿ ಮಾದರಿಯಲ್ಲಿ ಉಪನಗರ ನಿರ್ಮಿಸುವುದು ಅಂದಿನ ಜೆಡಿಎಸ್ ಸರ್ಕಾರದ ಕನಸಾಗಿತ್ತು. ಅದು ಕುಮಾರಸ್ವಾಮಿ ಅವರು ಹೆಣೆದಿದ್ದ ಯೋಜನೆಗೆ ಇಂದು ಡಿಕೆಶಿ ಮರುಜೀವ ನೀಡಲು ಹೊರಟಿದ್ದಾರೆ. ಆದರೆ ಇದರಲ್ಲಿ ಭೂ ಸ್ವಾಧೀನದ ಅಕ್ರಮ ನಡೆದಿದೆ, ರಿಯಲ್ ಎಸ್ಟೇಟ್ ದಂಧೆ ಅಡಗಿದೆ ಅನ್ನೋದು ವಿಪಕ್ಷಗಳ ಗಂಭೀರ ಆರೋಪ. ಆದ್ರೆ ಈಗ ಡಿಕೆಶಿ ಬರೆದಿರುವ ಪತ್ರದ ಮೂಲಕ ಇಡೀ ಚೆಂಡು ಈಗ ಕುಮಾರಸ್ವಾಮಿ ಕೋರ್ಟ್ಗೆ ಬಿದ್ದಿದೆ. ಜೂನ್ 26ರಂದು ನಮಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿವೆ, ಹಾಗಾಗಿ ನೀವು ನಿಗದಿಪಡಿಸಿದ ದಿನಾಂಕ ಬದಲಾಗಬೇಕು. ಜೂನ್ 26ರ ಬದಲು 27ಕ್ಕೆ ಸಭೆಗೆ ನಿಗದಿ ಮಾಡಿ ಎಂಬ ಸವಾಲು ಎದುರಾಗಿದೆ. ಸಭೆ ನಡೆಯಬೇಕಿರೋದು ವಿಧಾನಸೌಧದ 4 ಗೋಡೆಗಳ ಮಧ್ಯದಲ್ಲಿ ಅಲ್ಲ, ಕಣ್ಣೀರಿನ ಕಡಲಾಗಿರುವ ಬೈರಮಂಗಲ ಗ್ರಾಮದಲ್ಲೇ ಸಭೆ ನಡೆಸಿ ಎಂದು ಎಚ್.ಡಿ. ಕುಮಾರಸ್ವಾಮಿರವರು ಡಿಕೆ ಶಿವಕುಮಾರ್ ಅವರಿಗೆ ಮೆಸೇಜ್ ರವಾನೆ ಮಾಡಿದ್ದಾರೆ. ಬೈರಮಂಗಲದ ಯಾವುದಾದ್ರೂ ಒಂದು ಬಹಿರಂಗ ಸ್ಥಳದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲೇ ಸಭೆ ನಡೆಯಬೇಕು. ಆಗ್ಲೇ ಅಧಿಕಾರಿಗಳ ಭರವಸೆಗಳೇನು, ರೈತರ ನೋವುಗಳೇನು ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತಾಗುತ್ತೆ. ಮುಚ್ಚಿದ ಬಾಗಿಲು ಸಭೆಯಲ್ಲಿ ವ್ಯವಹಾರ ಕುದುರಿಸುವ ಕಾಲ ಮುಗಿದಿದೆ. ಬಹಿರಂಗ ಸಭೆಯೊಂದೇ ಇದಕ್ಕೆ ಸೂಕ್ತ ಅನ್ನೋ ರೀತಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿರವರು ಹೇಳ್ತಿದ್ದಾರೆ. ರೈತರನ್ನ ಹೊರಗಿಟ್ಟು ಮಾಡುವ ಸಭೆ ನಮಗೆ ಬೇಡವೇ ಬೇಡ ಅಂತ ಜನ ಸಾರಿದ್ದಾರೆ. ವಿಧಾನಸೌಧದ ಆಹ್ವಾನವನ್ನ ತಿರಸ್ಕರಿಸಿ ಬೈರಮಂಗಲದ ಬಹಿರಂಗ ಮೈದಾನಕ್ಕೆ ಬನ್ನಿ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಸವಾಲು ಹಾಕಿದ್ದಾರೆ. ಬಿಡದಿಯ ಈ ದಗದಗಿಸುವ ಹೋರಾಟ ಮುಂದಿನ ದಿನಗಳಲ್ಲಿ ಯಾವ ತಿರುವು ಪಡೆದುಕೊಳ್ಳುತ್ತೆ ಎಂಬುದನ್ನ ಕಾದು ನೋಡಬೇಕಿದೆ.
ಇದು ಈ ಹೊತ್ತಿನ ಸ್ಪೆಷಲ್ ಎಪಿಸೋಡ್. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.